ಮೆಣಸಿನಕಾಯಿ ಬಜ್ಜಿ, ಚಿಕನ್ ಬಿರಿಯಾನಿ. ಪಕ್ಷಿಗಳ ಗ್ರಾಮ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಒಲೆಯಲ್ಲಿ ಅಡಿಗೆ ಮಾಡಿ ತಿನ್ನುವವರು. ಯಾವಾಗ ನಮ್ಮ ಬುಜ್ಜಿ ಮತ್ತು ಬನ್ನು ಸಿಟಿಗೆ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೋ ಆವಾಗಿನಿಂದ ಊರಿನ ಜಾತಕನೇ ಬದಲಾಯಿತು. ಅವರು ಸಿಟಿಯಿಂದ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ಲಿಕ್ಕೆ ಮನೆಗೆ ಬಂದ್ರು. ಬೆಳಿಗಿನ ಜಾವ 10 ಗಂಟೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇತ್ತು. ಸಿಟಿಯಿಂದ ಬಂದಂತಹ ಬುಜ್ಜಿ ಲ್ಯಾಪ್ಟಾಪ್ ಇಟ್ಕೊಂಡು ಹಾಲಲ್ಲಿ ಕೂತಿತ್ತು. ಅಮ್ಮ, ಇನ್ನು ಎಷ್ಟೊತ್ತಮ್ಮ? ಅಡಿಗೆ ಮನೆಯಿಂದ ಟಕ ಟಕ ಅಂತ ಸೌಂಡ್ ಆಗ್ತಾ ಇದೆ. ನನಗೆ ಮೀಟಿಂಗ್ ಇದೆ, ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದೆ. ತುನಿ ಕೋಪದಿಂದ, ಬುಜ್ಜಿ ತಿನ್ಬೇಕಂದ್ರೆ ಅಡಿಗೆ ಮಾಡ್ಲೇಬೇಕಲ್ವಾ? ಆಕಾಶದಿಂದ ಏನಾದ್ರೂ ಅಡಿಗೆ ಕೆಳಗೆ ಬೀಳುತ್ತಾ? ಇವತ್ತು ಚಿಕನ್ ಸಾರು ಹಾಗೇನೆ ಗೀ ರೈಸ್ ಮಾಡ್ತಾ ಇದ್ದೀನಿ. ಅರ್ಧ ಗಂಟೆನಾ? ಅಮ್ಮ, ನಿಮಗೆ ಟೈಮ್ ಬಗ್ಗೆ ಏನು ಗೊತ್ತಿಲ್ಲ. ಇಲ್ಲಿ ಬನ್ನಿ, ನಿಮಗೆ ಹೇಳ್ಕೊಡ್ತೀನಿ ನಾನು. ಏನಾ ಲೆಕ್ಕ? ನನ್ ಕೆಲ್ಸ ಮಾಡದೆ ಕೇಳ್ಬೇಕಾ? ಅಮ್ಮ, ನೀವಿವಾಗ ಅಡಿಗೆ ಮಾಡ್ಲಿಕ್ಕೆ ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತಗೊಂಬಂದ್ರಿ. ಅದ್ರಲ್ಲಿ ತರಕಾರಿ ಖರ್ಚು, ಪೆಟ್ರೋಲ್ ಖರ್ಚೆಲ್ಲ ಎಷ್ಟಾಯ್ತು? ಒಂದ್ 100 ರೂಪಾಯಿ ಆಗಿರ್ಬೋದು. ಸರಿ, ಗ್ಯಾಸ್ ಖರ್ಚು, ಗ್ಯಾಸು ಇದೆಲ್ಲ ಎಷ್ಟು ಖರ್ಚಾಗಿರ್ಬೋದು? ಒಂದ್ 50 ರೂಪಾಯಿ ಆಗಿರ್ಬೋದು. ಇದ್ರಲ್ಲಿ ಅಸಲು ನಿನ್ನ ಶ್ರಮ. 2 ಗಂಟೆಗಳ ಕಾಲ ಕಿಚನ್ ಅಲ್ಲಿ ಕಷ್ಟಪಡ್ತಿದ್ದೀರ. ನಿಮ್ಮ ಸಮಯಕ್ಕೆ ಬೆಲೆ ಇಲ್ವಾ? ಎಲ್ಲಾನು ಸೇರಿ ಒಂದ್ 50 ರೂಪಾಯಿ ಇಟ್ಕೊಳ್ಳಿ. ಹೀಗೆ ಅಡಿಗೆ ಮಾಡ್ಲಿಕ್ಕೆ ಈ ಒಂದು ಹೊತ್ತಿಗೆ ಎಲ್ಲಾನು ಸೇರಿ 250 ರೂಪಾಯಿ. ನಿಮ್ಮ ಸೊಂಟ ನೋವು ನಿಮಗೆ ಬೋನಸ್. ಅದಕ್ಕೆ ಏನ್ ಮಾಡ್ಬೇಕು ಬುಜ್ಜಿ? ತಿನ್ನದ್ನೇ ಬಿಟ್ಬಿಡೋದಾ? ನಮ್ಮ ಟೆಕ್ನಾಲಜಿನ ಯೂಸ್ ಮಾಡ್ಕೋಬಹುದಲ್ವಾ ಹೇಳಿ ಫೋನ್ ಅನ್ನು ತೆಗೆದು ತೋರಿಸುತ್ತಾ, ನೋಡಿದ್ರ ಸಿಟಿಯಲ್ಲಿ ಪಕ್ಷಿಗಳಿಗೋಸ್ಕರ ಅಂತ ಹೋಟೆಲ್ ಇದೆ. ಬಿಸಿ ಬಿಸಿ ಬಿರಿಯಾನಿ, ಅದು ಕೂಡ ಆಫರ್ ಅಲ್ಲಿ. ಬಿರಿಯಾನಿ 250 ರೂಪಾಯಿ. 10 ನಿಮಿಷದಲ್ಲಿ ನಾವು ಕೇಳಿದ ತಕ್ಷಣ ಬಿಸಿ ಬಿಸಿಯಾಗಿ ಮನೆಗೆ ತಂದ್ಕೊಡ್ತಾರೆ. ತುನಿ ಪಕ್ಷಿ ಶಾಕ್ ಆಗಿ, ಏನು 250 ರೂಪಾಯಿಗೆ ಚಿಕನ್ ಬಿರಿಯಾನಿನಾ? ಅಡಿಗೆ ಮಾಡದೇ ಬೇಡ್ವಾ? ಪಾತ್ರೆ ತೊಳಿಯದೇ ಬೇಡ್ವಾ? ಅದೇ ತಾನೇ ಮ್ಯಾಜಿಕ್. ನೀವು ಆಚೆ ಈಚೆ ಹೋಗಿ ಬರೋದು, ನಿಮ್ಮ ಶ್ರಮ, ತರಕಾರಿ ಖರ್ಚು, ಗ್ಯಾಸ್ ಖರ್ಚು, ಆಮೇಲೆ ನಿಮ್ ಸೊಂಟ ನೋವು ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಹೋಟೆಲ್ ಇಂದ ಆರ್ಡರ್ ಮಾಡಿದ್ರೆ 10 ನಿಮಿಷದಲ್ಲಿ ಮನೇಲಿ ಇರುತ್ತೆ. ಆರಾಮವಾಗಿ ಕೂತ್ಕೊಂಡು ತಿನ್ಬೋದು. ತುನಿ ಆಲೋಚನೆ ಮಾಡಿ, ಹೌದು ಬುಜ್ಜಿ, ನನಗೆ ಈ ಲಾಜಿಕ್ಕೆ ಗೊತ್ತಾಗ್ಲಿಲ್ಲ. ಸರಿ, ಇವತ್ತಿಂದ ಆರ್ಡರ್ ಮಾಡು. ನನ್ನ ಸೊಂಟ ನೋವು, ಬೆನ್ನು ನೋವೆಲ್ಲ ಕಡಿಮೆ ಆಗ್ಬೋದು. ಇವಾಗ್ಲೇ ಮಾಡ್ತೀನಿ. ಚಿಕನ್ ದಮ್ ಬಿರಿಯಾನಿ ಫ್ಯಾಮಿಲಿ ಪ್ಯಾಕ್ 250. 10 ನಿಮಿಷದಲ್ಲೇ ಒಂದು ಪಕ್ಷಿ ಬಂದು ಪಾರ್ಸಲ್ ಅನ್ನು ಕೊಟ್ಟು ಹೋಯಿತು. ತುನಿ ಬುಜ್ಜಿ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ಬಿಸಿ ಬಿಸಿ ಚಿಕನ್ ಬಿರಿಯಾನಿ. ಮನೆಯೆಲ್ಲ ಘಮ ಸ್ಮೆಲ್. ತುನಿ ಒಂದು ಮುದ್ದೆ ಬಾಯಲ್ಲಿಟ್ಟು, ಹಬ್ಬಾ ಬುಜ್ಜಿ, ಇದು ಅದ್ಭುತ. ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಇಂಥ ರುಚಿ ಬರದೇ ಇಲ್ಲ. ಅಡಿಗೆ ಮನೆ ಕೂಡ ಎಷ್ಟೊಂದು ಕ್ಲೀನ್ ಆಗಿದೆ. ನಾಳೆಯಿಂದ ಅಡಿಗೆನೆ ಮಾಡೋದಿಲ್ಲ, ಆರ್ಡರ್ ಮಾಡ್ಕೊಂಡು ಕೂತ್ಕೊಂಡು ತಿನ್ನದೆ. ಈ ವಿಷಯ ಪಕ್ಕದ ಮನೆ ಚೋಟು ಕಿವಿಗೂ ಹೋಯ್ತು. ಬನ್ನು ಕೂಡ ಸಿಟಿಯಿಂದನೇ ಬಂದವನು. ಬನ್ನು ತುನಿಯ ಮನೆ ವಾಸನೆ ನೋಡಿ, ಅಮ್ಮ ನೋಡಿದ್ರಾ, ತುನಿ ಆಂಟಿ ಸ್ಮಾರ್ಟ್ ಆಗ್ಬಿಟ್ಟಿದ್ದಾರೆ. ಮನೆಯಲ್ಲಿ ಅಡಿಗೆನೆ ಮಾಡೋದಿಲ್ಲ, ಆನ್ಲೈನ್ ನಿಂದ ಬಿರಿಯಾನಿ ತಗೊಂಬಂದ್ ತಿಂತಾರೆ. ಮನೆಯಲ್ಲಿ ಹೊಗೆ ಇಲ್ಲ. ನೀನೇನಂದ್ರೆ ಹೊಲೆ ಕಸ್ಕೊಂಡು ನನ್ನ ಕಣ್ಣು ಉರಿಯುವ ಹಾಗೆ ಮಾಡ್ತಾ ಇದೀಯಾ. ಏನು, ತುನಿ ಅಡಿಗೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾಳ? ಆಗ ನಾನು ಕೂಡ ಸೋಮರಿಯಾಗಿ ಅಡಿಗೆ ಮಾಡೋದನ್ನ ಬಿಟ್ಬಿಡ್ತೀನಿ. ಬನ್ನು, ಆ ಒಲೆನ ತೆಗೆದು ಮೇಲೆ ಹಾಕೋ, ನಾವು ಕೂಡ ಆರ್ಡರ್ ಮಾಡೋಣ. ಚಿಕನ್ ಬಿರಿಯಾನಿ, ಪಿಜ್ಜಾ, ಬರ್ಗರ್ ಅಂತ. ಈ ವಿಷಯ ಊರೆಲ್ಲ ಹಬ್ಬಿತ್ತು. ಮಗಿ ಗರುಡ, ಟೂಸಿ, ಕುಹು ಬಾತುಕೋಳಿ ಎಲ್ಲರೂ ಅಡಿಗೆ ಮಾಡೋದನ್ನ ನಿಲ್ಸ್ಬಿಟ್ರು. ಊರಲ್ಲಿ ಎಲ್ಲೂ ನೋಡಿದ್ರು ಡೆಲಿವರಿ ಪಕ್ಷಿಗಳೇ ಕಾಣ್ತಾ ಇದ್ರು. ಊರಿನಲ್ಲಿ ಎಲ್ಲಾ ಜನರು ಅಡಿಗೆ ಮಾಡೋದನ್ನ ನಿಲ್ಸೇ ಬಿಟ್ಟಿದ್ರು. ಸ್ವಲ್ಪ ದಿನಗಳಲ್ಲೇ ಬುಜ್ಜಿ ಬನ್ನು ಏನೋ ಕೆಲ್ಸದ ಮೇಲೆ ಸಿಟಿಗೆನೆ ಹೊರಟು ಹೋದ್ರು. ಆದ್ರೂ ಆ ಊರಲ್ಲಿ ಫುಡ್ ಆರ್ಡರ್ ಮಾಡುವ ಕಲ್ಚರ್ ಹಾಗೇನೆ ಇತ್ತು. ಒಂದು ದಿನ ಚಿಚ್ಚುಕಾಗೆ ತುಂಬಾ ದುಃಖದಿಂದ ತುನಿ ಮನೆಗೆ ಬಂತು. ತುನಿ ಇದ್ದೀಯಾ? ತುನಿ ಪಕ್ಷಿ ಪಿಜ್ಜಾ ತಿನ್ನುತ್ತಾ ಸೋಫಾ ಮೇಲೆ ಕೂತ್ಕೊಂಡು, ಬಾ ಚಿಚ್ಚು, ಬಾ ಬಾ, ಈ ಪಿಜ್ಜಾ ತಿನ್ನು, ತುಂಬಾ ಚೆನ್ನಾಗಿರುತ್ತೆ. ಚಿಚ್ಚುಕಾಗೆ ಕೋಪದಿಂದ, ನನಗೆ ಬೇಡ ತುನಿ, ನೀವೆಲ್ಲ ಸೇರಿ ನನ್ನ ಜೀವನನ ಹಾಳು ಮಾಡ್ಬಿಟ್ರಿ. ಏನಾಯ್ತು ಚಿಚ್ಚು, ಯಾಕೆ ಇಷ್ಟೊಂದು ಕೋಪ? ಏನ್ ಮಾಡಿದ್ರ? ನಾನು ಸಿಟಿಗೆ ಹೋಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ಕೊಂಡ್ ಬಂದಿದ್ದೀನಿ. ನನಗೆ ಚೈನೀಸ್ ಫುಡ್, ಇಟಾಲಿಯನ್ ಫುಡ್ ಅಂತ ಎಲ್ಲ ಇಂಡಿಯನ್ ಫುಡ್ ಕೂಡ ಮಾಡ್ಲಿಕ್ಕೆ ಗೊತ್ತು. ಅದಕ್ಕೆ ಅಂತ ನಾನು ಇಲ್ಲಿ ನಮ್ಮ ಊರಲ್ಲೇ ಒಂದು ರೆಸ್ಟೋರೆಂಟ್ ನ ಓಪನ್ ಮಾಡಿದ್ರೆ ನೀವು ಯಾರು ಕೂಡ ಮನೆಯಿಂದ ಹೊರಗಡೆ ಬರದೆ ಆನ್ಲೈನ್ ಫುಡ್ ಅಂತ ಆರ್ಡರ್ ಮಾಡಿ ಮನೆಯಲ್ಲೇ ತಿಂತಾ ಇದ್ದೀರಲ್ವಾ? ಹೀಗೆ ಇದ್ರೆ ನನ್ ಜೀವನ ಚೆನ್ನಾಗಿರುತ್ತಾ? ಹೌದು ಚಿಚ್ಚು, ನೀನ್ ಹೇಳೋದೇನೋ ನಿಜಾನೇ. ನಮಗೆ ಆನ್ಲೈನ್ ಫುಡ್ಡೇ ಅಭ್ಯಾಸ ಆಗ್ಬಿಡ್ತು, ಹೊರಗಡೆ ಬಂದು ತಿನ್ನುವ ಅಭ್ಯಾಸನೇ ಇಲ್ಲ. ಸಾರಿ. ನೀ ನೋಡುತ್ತೀನಿ, ನಿಮ್ಮ ಸಾರಿ ನನ್ನ ಹೊಟ್ಟೆನ ತುಂಬಿಸೋದಿಲ್ಲ. ಆ ಬುಜ್ಜಿ ಬಂದು ನನ್ ವ್ಯಾಪಾರನೇ ಹಾಳಾಯ್ತು. ಇವಾಗ ನಾನೇನ್ ಮಾಡೋದು? ಮತ್ತೆ ಆಲೂಗಡ್ಡೆ ವ್ಯಾಪಾರ ಮಾಡದಾ? ಹೀಗೆ ಕಣ್ಣೀರಾಕುತ್ತಾ ಹೊರಟು ಹೋಯಿತು. ತುನಿ ದುಃಖ ಪಡುತ್ತಾ, ಚಿಚ್ಚು ಪಾಪ, ಆದ್ರೆ ಬಿರಿಯಾನಿ ರುಚಿ ಮುಂದೆ ಚಿಚ್ಚು ಅಡಿಗೆ ಯಾರು ತಿನ್ನೋದು? ಹೀಗೆ ಸ್ವಲ್ಪ ದಿನಗಳು ಕಳೆದು
ತುನಿ ಬನ್ನು ಮತ್ತೆ ಊರಿಗೆ ಬಂದ್ರು. ಊರಿನ ಪರಿಸ್ಥಿತಿ ಬದಲಾಗಿತ್ತು. ಊರಿನಲ್ಲಿರುವ ಎಲ್ಲ ಪಕ್ಷಿಗಳು ಸೋಮಾರಿಯಾಗಿದ್ರು. ನೀರನ್ನು ಕೂಡ ಬಿಸಿ ಮಾಡಿ ಕುಡಿತಾ ಇರ್ಲಿಲ್ಲ. ಹೀಗಿರುವಾಗ ಸ್ವಲ್ಪ ದಿನದಲ್ಲೇ ಡೆಲಿವರಿ ಪಕ್ಷಿಗಳು ನಮಗೆ ಸಂಬಳನ ಜಾಸ್ತಿ ಮಾಡ್ಬೇಕು, ಇಲ್ಲದಿದ್ರೆ ನಾವು ಕೆಲಸ ಮಾಡೋದಿಲ್ಲ ಅಂತ ಹೋರಾಟ ಮಾಡಿದ್ರು. ಆಪ್ಸ್ ಎಲ್ಲ ಬಂದಾಯ್ತು. ಚೋಟು ಮನೆಯಲ್ಲಿ ಹಸಿವಾಗ್ತಾ ಇದೆ, ಬಿರಿಯಾನಿ ಆರ್ಡರ್ ಮಾಡ್ತಾ ಇದ್ದೀನಿ ಕಣೋ. ಅರೆ ಏನಿದು, ಸರ್ವಿಸ್ ನಾಟ್ ಅಲೈವೇಬಲ್ ಅಂತ ಬರ್ತಾ ಇದೆ. ಎಲ್ಲ ಆಪ್ ಅಲ್ಲಿ ಹೀಗೇನೆ ಇದೆ. ತುನಿ ಪಕ್ಷಿಯ ಮನೆಯಲ್ಲೂ ಕೂಡ ಅಮ್ಮ ಇವತ್ತು ಡೆಲಿವರಿ ಇಲ್ಲ ಅಂತೆ, ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರಂತೆ. ಪೇಪರ್ ಅಲ್ಲಿ ನ್ಯೂಸ್ ಬಂದಿದೆ ಅಮ್ಮ. ಏನು, ಇವತ್ತು ಡೆಲಿವರಿ ಇಲ್ವಾ? ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಯಾವ ವಸ್ತು ಇಲ್ಲ, ಕನಿಷ್ಠ ಒಲೆ ಹೇಗೆ ಕස්සದು ಅಂತ ಕೂಡ ನನಗೆ ಮರ್ತೇ ಹೋಗ್ಬಿಟ್ಟಿದೆ. ಊರೆಲ್ಲ ಹಸಿವಿನ ಬೊಬ್ಬೆನೆ. ಸಂಜೆ 6 ಗಂಟೆ. ಎಲ್ಲರೂ ಊರಿನಲ್ಲಿರುವ ಆಲದ ಮರದ ಹತ್ರ ಸಮಾವೇಶವನ್ನು ಏರ್ಪಾಡು ಮಾಡಿದ್ರು. ಬುಜ್ಜಿ ಬನ್ನು ಕೂಡ ಇದ್ರು. ಏನ್ ಮಾಡುದು ತುನಿ, ನನ್ನ ಹೊಟ್ಟೆಯಲ್ಲಿ ಹಸಿವಿನಿಂದ ತಾಳ ಆಗ್ತಾ ಇದೆ. ಯಾರಾದ್ರೂ ಸಿಟಿಗೆ ಹೋಗಿ ಊಟನ ತರ್ತೀರಾ? ಅಯ್ಯೋ ಅಜ್ಜಿ, ಇವಾಗ ಸಿಟಿಗೆ ಯಾರು ಹೋಗೋದು? ಅದು ಅಲ್ದೆ ನನಗೆ ಅಷ್ಟು ದೂರ ಆರಕ್ಕೆಲ್ಲ ಆಗೋದಿಲ್ಲ. ಅದು ಮಾತ್ರನ ಸಿಟಿಯಿಂದ ಯಾವಾಗ್ಲೂ ಬಿರಿಯಾನಿ ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ. ಅದೇ ಮಸಾಲ, ಅದೇ ಚಿಕನ್, ಏನಾದ್ರೂ ಹೊಸದು ತಿನ್ಬೇಕು ಅನ್ಸುತ್ತೆ. ಹೌದು ಹೌದು, ನನಗೂ ಕೂಡ ಪಿಜ್ಜಾ ಬರ್ಗರ್ ಅಂತ ತಿಂದು ತಿಂದು ಹೊಟ್ಟೆ ದಪ್ಪ ಆಗ್ಬಿಟ್ಟಿದೆ. ಏನಾದ್ರೂ ಸ್ಪೈಸಿಯಾಗಿ ತಿನ್ಬೇಕು ಅನ್ಸುತ್ತೆ. ಅದೇ ಗ್ರಾಮದ ಫುಡ್. ಆ ರೀತಿ ಅಡಿಗೆನ ಇವಾಗ ಯಾರ್ ಮಾಡೋದು? ಆದ್ರೆ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ವೇ? ಹೌದು, ಇವಾಗ ನಮ್ನ ಆ ದೇವ್ರೆ ಕಾಪಾಡ್ಬೇಕು. ಆವಾಗ್ಲೇ ಅಲ್ಲಿರುವ ಒಂದು ಬೀದಿಯಿಂದ ಅದ್ಭುತವಾದ ವಾಸನೆ ಗಾಳಿಯಲ್ಲಿ ತೇಲ್ಕೊಂಡ್ಬಂತು. ಅದು ಸಾಧಾರಣವಾದ ವಾಸನೆಯಲ್ಲ, ಎಣ್ಣೆಯಲ್ಲಿ ಬೇಯ್ತಾ ಇರುವ ಮೆಣಸಿನಕಾಯಿ ಬಜ್ಜಿ ವಾಸನೆ. ಗೇನೆ ಬಿರಿಯಾನಿ ವಾಸನೆ. ಬನ್ನು ಮೂಗನ್ನು ಅಲುಗಾಡಿಸುತ್ತಾ, ಅಮ್ಮ ಆ ವಾಸನೆ ಏನು ಹೊಸದಾಗಿದೆ. ಇದು ಹಳೆಯ ಬಿರಿಯಾನಿ ಅಲ್ಲ, ಇದು ಏನೋ ಹೊಸದಾಗಿರುವ ಬಿರಿಯಾನಿ ಅನ್ಸುತ್ತೆ. ಹೌದು ಹೌದು, ಇದು ಮೆಣಸಿನಕಾಯಿ ಬಜ್ಜಿಯ ವಾಸನೆ. ಹಾಗೇನೆ ಬಿರಿಯಾನಿ ವಾಸನೆನೂ ಬರ್ತಾ ಇದೆ. ಯಾರೋ ಅಡಿಗೆ ಮಾಡ್ತಿದ್ದಾರೆ. ವಾಸನೆ ಬರುವುದರ ಹಿಂದೆನೆ ಹೋಗೋಣ. ಎಲ್ಲ ಪಕ್ಷಿಗಳು ಗಾಳಿಯಲ್ಲಿ ಬರ್ತಾ ಇರುವ ಆ ವಾಸನೆಯನ್ನು ಫಾಲೋ ಮಾಡ್ಕೊಂಡು ಹೋದ್ರು. ಅದು ಚಿಚ್ಚು ಮನೆಯಿಂದನೇ ಬರ್ತಾ ಇತ್ತು. ಚಿಚ್ಚು ಕಾಗೆಯ ಮನೆ ಮುಂದೆ 2 ದೊಡ್ಡ ದೊಡ್ಡ ಟೇಬಲ್ಗಳಿತ್ತು. ಅದರ ಮೇಲೆ 2 ಪಾತ್ರೆಯನ್ನು ಕೂಡ ಇಟ್ಟಿತ್ತು. ಚಿಚ್ಚು ತಲೆಗೆ ಕ್ಯಾಪ್ ಅನ್ನು ಹಾಕಿಕೊಂಡು ಎಲ್ಲರೂ ಬರ್ತಾರೆ ಅಂತ ಸಂತೋಷದಿಂದ ಅವರಿಗೋಸ್ಕರ ಕಾಯ್ತಾ ಇತ್ತು. ಬನ್ನಿ ಬನ್ನಿ ಸಹೋದರರೇ, ನಿಮಗೋಸ್ಕರನೇ ಚಿಚ್ಚು ಈ ಅಡಿಗೆ ಮಾಡಿದೀನಿ. ಯಾರು ನನ್ನ ಫ್ರೆಂಡ್ಸ್ ಹಸಿವಲ್ಲಿ ಇರಬಾರ್ದು. ಅಂಟಿ, ಏನ್ ಅಂಟಿ ಅಡಿಗೆ ಮಾಡಿದೀರಾ? ಈ ವಾಸನೆಯಲ್ಲೇ ನಾವು ಸಾಯ್ತಾ ಇದೀವಿ. ಏನ್ ಅಡಿಗೆ? ನೀವು ಸಿಟಿ ಅಡಿಗೆ ತಿಂದು ತಿಂದು ಬೋರ್ ಆಗಿದೆ ಅಲ್ವಾ, ಅದಕ್ಕೆ ನನ್ನ ಬುದ್ಧಿವಂತಿಕೆಯಿಂದ ಹೊಸ ಅಡಿಗೆ ಮಾಡಿದೀನಿ. ವರ್ಲ್ಡ್ ಫೇಮಸ್ ಆಗುತ್ತೆ. ಇದರ ಹೆಸರು ಮೆಣಸಿನಕಾಯಿ ಬಜ್ಜಿ ಚಿಕನ್ ಬಿರಿಯಾನಿ ಅಂತ ಹೆಸರಿಟ್ಟಿದೀನಿ. ಎಲ್ಲರೂ ಒಟ್ಟಾಗಿ, ಏನು ಮೆಣಸಿನಕಾಯಿ ಬಜ್ಜಿ ಬಿರಿಯಾನಿ ಅಲ್ಲ ಹಾಗೆ ಕೇಳಿದ್ರು. ಹೌದು ಹೌದು, ನಾವು ಸಂಜೆ ಸಮಯದಲ್ಲಿ ಮೆಣಸಿನಕಾಯಿ ಬಜ್ಜಿ ತಿಂತೀವಿ, ರಾತ್ರಿಯಲ್ಲಿ ಚಿಕನ್ ಬಿರಿಯಾನಿ ತಿಂತೀವಿ. 2 ಒಟ್ಟಿಗೆ ಯಾರಾದ್ರೂ ಯೋಚನೆ ಮಾಡಿದೀರಾ? ಮೆಣಸಿನಕಾಯಿಯಲ್ಲಿ ಬಿರಿಯಾನಿಗೆ ಹಾಕುವ ಮಸಾಲಾನ ಸ್ಟಫ್ ಮಾಡಿದೀನಿ. ಹಾಗೇನೆ ಬಜ್ಜಿಗೆ ಬಿರಿಯಾನಿ ಫ್ಲೇವರ್ ಇರುತ್ತೆ. ಅದೇ ರೀತಿ ಬಿರಿಯಾನಿಗೆ ಕೂಡ ಮೆಣಸಿನಕಾಯಿ ಬಜ್ಜಿಯ ಖಾರ ಕೂಡ ಹಿಡಿಯುತ್ತೆ. ಯೋಚನೆ ಮಾಡುವಾಗ ಹೇಗಿದೆ ಅಲ್ವಾ? ಪಾತ್ರೆಯ ಮುಚ್ಚಳವನ್ನು ತೆಗೆದಾಗ ಸುವಾಸನೆ ಹೊರಗೆ ಬಂತು. ಕೆಂಪಾಗಿರುವ ಬಿರಿಯಾನಿಯ ಮಧ್ಯದಲ್ಲಿ ಬಣ್ಣದಲ್ಲಿ ಮೆಣಸಿನಕಾಯಿ ಬಜ್ಜಿ ಕೂಡ ಕಾಣ್ತಾ ಇತ್ತು. ಪಕ್ಕದಲ್ಲೇ ಚಿಕನ್ ತುಂಡುಗಳು ಇತ್ತು. ಆಂಟಿ, ಐ ಲವ್ ಯು ಆಂಟಿ. ನನಗೆ ಬಕೆಟ್ ಎಲ್ಲಾನು ನನಗೆ ಬೇಕು. ಯಾರಿಗೆ ಬಿರಿಯಾನಿ ಬೇಕೋ ಬಂದು ಕ್ಯೂ ಅಲ್ಲಿ ನಿಲ್ಲಿ. ಒಂದು ಪ್ಲೇಟು 250 ರೂಪಾಯಿ. ಕ್ಯಾಶ್ ಮಾತ್ರ, ಆನ್ಲೈನ್ ಅಲ್ಲ. ಎಲ್ಲ ಪಕ್ಷಿಗಳು ಪ್ಲೇಟ್ ಇಟ್ಕೊಂಡು ಕೂತ್ಕೊಂಡ್ರು. ಚಿಚ್ಚು ಎಲ್ಲರಿಗೂ ಬಡಿಸ್ತು. ಬನ್ನು ಒಂದ್ ಮೆಣಸಿನಕಾಯಿ ಬಜ್ಜಿನು ಬಿರಿಯಾನಿಯನ್ನು ತೆಗೆದು ಬಾಯಲ್ಲಿ ಇಟ್ಕೊಂಡು ಬನ್ನು ಕಣ್ಣು ಮುಚ್ಕೊಂಡು ನಿಧಾನವಾಗಿ, ಓಹೋ ಇದೇನ್ ಕಾಂಬಿನೇಷನ್ ಅಪ್ಪ ದೇವ್ರೆ. ಬಜ್ಜಿ ಕ್ರಿಸ್ಪಿ ಆಗಿದೆ, ಚಿಕನ್ ರುಚಿಯಾಗಿದೆ, ಅನ್ನ ಸಾಫ್ಟ್ ಆಗಿದೆ. ಅಬ್ಬಬ್ಬಾ ಎಂತಹ ರುಚಿ! ಇಂತಹ ರುಚಿ ಸಿಟಿಯಲ್ಲಿ ಕೂಡ ಸಿಗದಿಲ್ಲ. ಚಿಚ್ಚು, ಸೂಪರ್ ಚಿಚ್ಚು. ಇಂತಹ ಕೈ ರುಚಿನ ಇಷ್ಟು ದಿನ ನಾವು ಮರೆತು ಆನ್ಲೈನ್ ಫುಡ್ ಅಂತ ಹೋಗಿದ್ದು. ಇಷ್ಟು ದಿನ ಇದೆಲ್ಲ ನಮ್ಗೆ ಮಿಸ್ ಆಗಿತ್ತು. ತುನಿ ಪಕ್ಷಿ ಕೂಡ ತಿಂದು, ತುಂಬಾ ಸ್ಪೈಸಿ ಆಗಿದೆ. ಆ ಸಿಟಿ ಬಿರಿಯಾನಿ ಇದ್ರ ಮುಂದೆ ಏನೂ ಇಲ್ಲ. ಚಿಚ್ಚು, ಇಷ್ಟು ದಿನದಲ್ಲಿ ನಮ್ ಕಣ್ ತೆರೆದು ಬಿಟ್ಟೆ. ಚಿಚ್ಚು, ಇನ್ನು 2 ಬಜ್ಜಿ ಕೊಡು. ಈ ಖಾರಕ್ಕೆ ನನ್ ಶೀತನೂ ಹೊರಟೋಯ್ತು. ಎಲ್ಲರೂ ಸಂತೋಷದಿಂದ ತಿಂದ್ರು. ಎಲ್ಲರೂ ತಿಂದ ನಂತರ ಎಲ್ಲ ಪಕ್ಷಿಗಳು ಚಿಚ್ಚುವಿನ ಸುತ್ತ ನಿಂತುಕೊಂಡು, ಚಿಚ್ಚು ಆಂಟಿ, ಇವಾಗ ನಾವು ನಿಮ್ಮ ಫಿದಾ ಆಗಿದ್ದೀವಿ. ಇನ್ ಮುಂದೆ ಬುಜ್ಜಿ ಆನ್ಲೈನ್ ಫುಡ್ ನ ಆರ್ಡರ್ ಮಾಡು ಅಂದ್ರೆ ನಾವ್ ಯಾರು ಕೇಳೋದಿಲ್ಲ, ಇಲ್ಲೇ ಬರ್ತೀವಿ. ಬನ್ನು, ನನಗೂ ಕೂಡ ಸಿಟಿ ಬಿರಿಯಾನಿ ಬೇಡ ಕಣು. ನನಗೆ ಈ ಮೆಣಸಿನಕಾಯಿ ಬಜ್ಜಿ ಬಿರಿಯಾನಿಯೇ ಬೇಕು. ಆಂಟಿ, ನೀವು ಪ್ರತಿದಿನ ಅಡಿಗೆ ಮಾಡ್ತೀರಾ? ಚುಕಾಗೆ ಗರ್ವದಿಂದ, ಖಂಡಿತ. ನಿಮ್ಮ ಆಧಾರ ಇದ್ರೆ ಪ್ರತಿದಿನ ಒಂದೊಂದು ಡಿಶ್ ಮಾಡ್ತೀನಿ. ನಾಳೆ ಪಾನಿಪುರಿ, ಪಲಾವ್. ಬೇಡ ಬೇಡ, ಈ ಬಿರಿಯಾನಿಯನ್ನೇ ಕಂಟಿನ್ಯೂ ಮಾಡು. ಹೀಗೆ ಎಲ್ಲರೂ ಕಿರ್ಚಿದ್ರು. ಫ್ರೆಂಡ್ಸ್,
ಎಲ್ಲರೂ ಕೇಳ್ಕೊಳ್ಳಿ, ಇನ್ ಮುಂದೆ ಆನ್ಲೈನ್ ಫುಡ್ ಆರ್ಡರ್ ಮಾಡದೆ ಬೇಡ. ಚಿಚ್ಚು ಹತ್ರನೇ ಎಲ್ಲರೂ ಊಟ ಮಾಡೋಣ. ಇದರಿಂದ ನಮ್ಮ ಹಣ ನಮ್ಮೂರಲ್ಲೇ ಇರುತ್ತೆ, ಚಿಚ್ಚಿಗೂ ಕೂಡ ತುಂಬಾನೇ ಸಹಾಯ ಆಗುತ್ತೆ. ಚಿಚ್ಚು ಸಂತೋಷದಿಂದ ಕಣ್ಣೀರನ್ನು ಹಾಕಿಕೊಂಡು, ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್. ಇಷ್ಟು ದಿನ ನಾನ್ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ನಾನು ತುಂಬಾ ಬೇಜಾರ್ ಮಾಡ್ಕೋತಾ ಇದ್ದೆ. ಇವತ್ತು ನಾನು ಧನ್ಯನಾದೆ. ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ. ನಾವು ಬದುಕಿ ಉಳಿದ ಅಂದಿನಿಂದ ಆ ಗ್ರಾಮದಲ್ಲಿ ಫುಡ್ ಡೆಲಿವರಿ ಪಕ್ಷಿಗಳಿಗೆ ಕೆಲಸನೇ ಇಲ್ಲದ ಹಾಗೆ ಹೋಯಿತು. ಚಿಚ್ಚುಕಾಗೆಯ ಮನೆ ಒಂದು ದೊಡ್ಡ ರೆಸ್ಟೋರೆಂಟ್ ಆಗಿ ಬದಲಾಯಿತು. ಈ ಕಥೆಯಲ್ಲಿರುವ ನೀತಿ ಏನಂದ್ರೆ, ರುಚಿ ಅಪರೂಪವಾಗಿರಬಹುದು, ಹಳೆಯದು ಯಾವಾಗಲೂ ಮರೆಯಲು ಸಾಧ್ಯವಿಲ್ಲ. ಮನೆಯ ಊಟ, ಸ್ವಂತ ಊರಿನ ರುಚಿ ಯಾವಾಗ್ಲೂ ಅಮೃತನೇ. ಯಾಕಂದ್ರೆ ಮೆಣಸಿನಕಾಯಿ ಬಜ್ಜಿ ಕೂಡ ಜೊತೆಗೆ ಇಟ್ಕೊಂಡ್ರೆ ಇನ್ನು ಅದ್ಭುತವಾಗಿರುತ್ತೆ. ಚಳಿಯಲ್ಲಿ ಜಿಪುಣಿ ಕಾಗೆಯ ಬುದ್ಧಿ. ಪಕ್ಷಿಗಳ ಗ್ರಾಮದಲ್ಲಿ ಚಿಚ್ಚುಕಾಗೆಗೆ ಒಂದು ಕೆಟ್ಟ ಹೆಸರು ಇತ್ತು. ಅದೇನು ಅಂದ್ರೆ, ಚಿಚ್ಚುಕಾಗೆನ ಎಲ್ರು ಜಿಪುಣಿ ಅಂತ ಕರಿತಾ ಇದ್ರು. ಅದಕ್ಕೆ ಕಾರಣ, ಚಿಚ್ಚುಕಾಗೆ ಯಾರಿಗೂ ₹1 ಕೂಡ ಕೊಟ್ಟು ಸಹಾಯ ಮಾಡ್ತಾ ಇರ್ಲಿಲ್ಲ. ಅವಳ ಮನೆಗೆ ಯಾರನ್ನು ಕರೆದು ಕುಡಿಯಕ್ಕೆ ನೀರು ಸಹ ಕೊಡ್ತಾ ಇರ್ಲಿಲ್ಲ. ಹೀಗಿರುವಾಗ ಒಂದಿನ ಪಕ್ಷಿಗಳು ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಆವಾಗ್ಲೇ ಚಿಚ್ಚುಕಾಗೆ ಅಲ್ಲಿಗೆ ಬಂದ್ಲು. ಅರೆ ಚಿಚ್ಚು, ಸೀರೆ ಚೆನ್ನಾಗಿದೆ. ಎಷ್ಟು ಬೆಲೆ ಸೀರೆ? ಇದು ₹1000, ತುಂಬಾ ಕಾಸ್ಟ್ಲಿ. ಆಂಟಿ, ಸೀರೆ ಚೆನ್ನಾಗಿದೆ, ಆದ್ರೆ ನಮ್ಗೆ ಪಾರ್ಟಿ ಯಾವಾಗ ಕೊಡ್ತೀರಾ? ನಿಮ್ ಮನೆಗ್ ಬಂದ್ರೆ ಕುಡಿಯಕ್ಕೆ ನೀವು ನೀರು ಕೂಡ ಕೊಡಲ್ಲ ಅಂತೆ. ಹೌದ್ ಕಣೋ ಬನ್ನು, ಚಿಚ್ಚು ಆಂಟಿ ಮನೆಯಲ್ಲಿರುವ ಫ್ರಿಜ್ಜಲ್ಲಿರುವ ಐಸ್ ಕೂಡ ಕರ್ಗೋಗುತ್ತೆ. ಆದ್ರೆ ಅವ್ರ ಮನ್ಸು ಕರ್ಗೋಗಲ್ಲ, ಯಾಕಂದ್ರೆ ಅವ್ರ ಜಿಪ್ನಿ ಅಲ್ವಾ, ಅವ್ರು ಏನೂ ಕೊಡಲ್ಲ. ಹಾಗಂತ ಹೇಳಿದಾಗ ಎಲ್ರೂ ನಗಡ್ತಾ ಇದ್ರು. ಅದು ಚಿಚ್ಚುಕಾಗೆಗೆ ತುಂಬಾ ಅವಮಾನ ಅಂತ ಅನಿಸ್ತು. ಆವಾಗ ಚಿಚ್ಚುಕಾಗೆ ಅವಳ ಮನ್ಸಲ್ಲಿ, ನನ್ನನ್ನೇ ತಮಾಷೆ ಮಾಡ್ತೀರಾ? ನನಗೆ ಜಿಪುಣಿ ಅಂತ ಹೆಸರಿಡ್ತೀರಾ? ಇರಿ, ನಿಮ್ಮೆಲ್ರಿಗೂ ಒಂದು ಪಾಠ ಕಲ್ಸ್ಕೊಡ್ಬೇಕಲ್ವಾ? ನಾಳೆ ನನ್ನ ಮನೇಲಿ ನಿಮ್ಮೆಲ್ರಿಗೂ ಪಾರ್ಟಿ ಕೊಡ್ತೀನಿ. ಅದು ನನ್ನ ಸ್ಟೈಲಲ್ಲಿರುತ್ತೆ. ಆವಾಗ ನಾನು ಯಾರು ಅಂತ ಗೊತ್ತಾಗುತ್ತೆ. ಹಾಗಂತ ಅಂದ್ಕೊಂಡು ಮಕ್ಳತ್ರ ಚಿಚ್ಚು, ಅಯ್ಯೋ ಮಕ್ಳೇ, ಏನ್ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಜಿಪುಣಿ ಅಲ್ಲ ಅಂತ ನಿರೂಪಣೆ ಮಾಡಕ್ಕೆ ನಾಳೆ ನಿಮ್ಮೆಲ್ರಿಗೋಸ್ಕರ ನಮ್ಮ ಮನೆಯಲ್ಲಿ ಪಾರ್ಟಿ ಕೊಡ್ತಾ ಇದ್ದೀನಿ. ನಿಜನಾ ಆಂಟಿ? ನಿಮ್ಮ ಮನೇಲಿ ನೀವು ಪಾರ್ಟಿನಾ? ನಿಮಗೋಸ್ಕರ ಸ್ಪೆಷಲ್ ಐಟಮ್ಗಳಿರುತ್ತೆ. ನಾಳೆ 6 ಗಂಟೆಗೆ ಬನ್ನಿ. ಹಾಗೆ ಮರುದಿನ ಸಂಜೆ ಸಮಯ 6 ಗಂಟೆಗೆ ಹೊರಗಡೆ ಚಳಿ ತುಂಬಾ ಹೆಚ್ಚಾಗಿತ್ತು. ಮಕ್ಕಳೆಲ್ಲರೂ ಕೂಡ ಸ್ವೆಟರ್ಸ್, ಕಾಫಿ ಎಲ್ಲಾನು ಹಾಕೊಂಡು ಚಿಚ್ಚುಕಾಗೆಯ ಮನೆಗೆ ಪಾರ್ಟಿಗೋಸ್ಕರ ಹೋಗಿದ್ರು. ಚಿಚ್ಚುಕಾಗೆಯ ಮನೆ ತುಂಬಾ ದೊಡ್ಡದಾಗಿತ್ತು. ಚಿಚ್ಚುಕಾಗೆಯ ಮನೆಯೊಳಗಡೆ ಎಸಿ ಬೇರೆ ಹಾಕಿದ್ಲು. ಚಿಚ್ಚು, ಹೊರಗಡೆ ಚಳಿ ತಡ್ಕೊಳಕ್ಕಾಗ್ತಿಲ್ಲ ಅಂತ ಒಳಗಡೆ ಬಂದ್ರೆ ಎಸಿ ಹಾಕಿದೀಯಾ? ಸ್ವಲ್ಪ ಎಸಿನ ಆಫ್ ಮಾಡು. ಏನ್ ಚೋಟು ನೀನು, ಪಾರ್ಟಿ ಅಂದ್ರೆ ಸ್ವಲ್ಪ ವಿಂಟರ್ ಮೋಡ್ ಇರ್ಬೇಕು ಅಲ್ವಾ, ಅದಕ್ಕೆ ಎಸಿ ಹಾಕಿದ್ದೀನಿ. ಪಾಪ ಎಲ್ರೂ ಚಳಿನ ತಡ್ಕೊಂಡು ಕೂತ್ಕೊಂಡಿದ್ದಾಗ ಚಿಚ್ಚುಕಾಗೆ ಅಡಿಗೆ ರೂಮ್ಗೆ ಹೋಗಿ 4 ಗ್ಲಾಸನ್ನ ಟ್ರೇಯಲ್ಲಿಟ್ಟು ತಗೊಂಡ್ ಬಂದ್ಲು. ಅದ್ರಲ್ಲಿ ಇದ್ದಿದ್ದು ಐಸ್ ಕ್ಯೂಬ್ಗಳನ್ನ ಹಾಕಿರುವ ತಂಪಾಗಿರುವ ಜ್ಯೂಸ್. ಅದು ಆ ಜ್ಯೂಸಲ್ಲಿ ಐಸ್ ಕ್ಯೂಬ್ ಹಾಕಿರೋದ್ರಿಂದ ಹೊರಗಡೆ ಹನಿ ನೀರು ಇತ್ತು. ತಗೊಳ್ಳಿ, ನಿಮ್ಮೆಲ್ರಿಗೋಸ್ಕರನು ಚಿಲ್ ಅಂತ ಕೂಲ್ ಡ್ರಿಂಕ್ಸ್ ತಗೊಂಡ್ ಬಂದಿದ್ದೀನಿ. ಬ್ಲೂಬೆರಿ ಫ್ಲೇವರು, ತುಂಬಾ ಚೆನ್ನಾಗಿರುತ್ತೆ. ಆವಾಗ ಬನ್ನು ಆ ಗ್ಲಾಸನ್ನ ಹಿಡಿದಾಗ ಅವನಿಗೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಇತ್ತು. ಅಯ್ಯೋ, ಇದೇನಿದು ಜ್ಯೂಸಾ ಕರೆಂಟ್ ಶಾಕಾ? ನನಗಿದ್ ಬೇಡ, ತುಂಬಾ ತಂಪಾಗಿದ. ಇದನ್ನ ಕುಡಿದ್ರೆ ನನ್ ಗಂಟ್ಲು ಒಣಗೋಗುತ್ತೆ. ಏನೋ ಬನ್ನೋ ಹಾಗೆ ಹೇಳ್ತಾ ಇದೀಯಾ? ನಾನು ನಿಮ್ಮೆಲ್ರಿಗೋಸ್ಕರ ಪ್ರೀತಿಯಿಂದ ತಗೊಂಡ್ ಬಂದಿದ್ದಲ್ವಾ, ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಬ್ಲೂಬೆರಿ ಫ್ಲೇವರು ನಿಮ್ಗೋಸ್ಕರ ತಗೊಂಡ್ ಬಂದಿದ್ದು. ಕುಡಿಯಲ್ಲ ಅಂದ್ರೆ ನಾನು ತುಂಬಾ ಫೀಲ್ ಆಗ್ತೀನಿ ಮತ್ತೆ. ಅಯ್ಯೋ ಚಿಚ್ಚು, ನಿನಗೆ ಬುದ್ಧಿ ಇದೆಯಾ? ಈ ಕ್ಲೈಮೇಟಲ್ಲಿ ಮಕ್ಕಳಿಗೆ ಜ್ಯೂಸ್ ಕೊಟ್ರೆ ಕೋಲ್ಡ್ ಆಗಲ್ವಾ? ಏಂಟು ನೀನು ಕೂಡ ಇದೇ ರೀತಿ ಹೇಳ್ತಾ ಇದೆಯಾ? ನಿಮ್ಮೆಲ್ರಿಗೋಸ್ಕರ ಪ್ರೀತಿಯಿಂದ ತಗೊಂಡ್ ಬಂದಿದ್ದು ಕಾಸ್ಟ್ಲಿ ಡ್ರಿಂಕು, ನೀವು ಕುಡಿಲೇಬೇಕು. ಹಾಗಂತ ಚಿಚ್ಚು ಒತ್ತಾಯ ಮಾಡಿದ್ರಿಂದ ಬೇರೆ ದಾರಿ ಇಲ್ಲದೆ ಎಲ್ರೂ ಆ ಕೂಲಾಗಿರುವ ಕೂಲ್ ಡ್ರಿಂಕ್ಸ್ ಅನ್ನೇ ಕುಡಿದ್ರು. ಪಾಪ ಈಗಾಗಲೇ ಚಳಿಯಲ್ಲಿ ಇರೋರಿಗೆ ಆ ಕೂಲ್ ಡ್ರಿಂಕ್ಸ್ ಕುಡಿದಾಗ ಅವ್ರಿಗೆ ಮೈಯೆಲ್ಲ ಜ್ವರ ಬಂದ ಹಾಗೆ ಇತ್ತು. ಈ ಚಳಿಯಲ್ಲಿ ಕೂಲ್ ಡ್ರಿಂಕ್ಸ್ ಕೊಡೋರು ಎಲ್ರೂ ನಮ್ಮ ಊರಲ್ಲೇ ಇದ್ದಾರೋ ಏನೋ ಹಾಗಂತ ಬನ್ನು ಅಂದ್ಕೊಳ್ತಾ ಇದ್ದ. ಪಾಪ ಅವ್ರಿಗೆಲ್ರಿಗೂ ಚಳಿ ತಡ್ಕೊಳಕ್ಕಾಗ್ತಾ ಇದ್ದಿಲ್ಲ. ಆದ್ರೆ ಸರಿಯಾಗಿ ಆ ಸಮಯದಲ್ಲಿ ಚಿಚ್ಚುಕಾಗೆ ಪುನಃ ಕಿಚನ್ಗೆ ಹೋಗಿ 4 ಕಪ್ಪು ಐಸ್ ಕ್ರೀಮ್ಗಳನ್ನ ತಗೊಂಡ್ ಬಂದಿಟ್ಲು. ಆ ಐಸ್ ಕ್ರೀಮ್ ಅಲ್ಲಿ ಚಾಕ್ಲೇಟ್ ಸಿರಪ್ ಹಾಕಿ ನೋಡಕ್ಕೆ ತುಂಬಾ ಟೆಂಪ್ಟಿಂಗ್ ಆಗಿ ಇತ್ತು. ತಗೊಳ್ಳಿ ಮಕ್ಳೇ, ವೆನಿಲಾ ಐಸ್ ಕ್ರೀಮ್ ಅಲ್ಲಿ ಚಾಕ್ಲೇಟ್ ಸಿರಪ್ ಹಾಕಿ ತಗೊಂಡ್ ಬಂದಿದ್ದೀನಿ, ತುಂಬಾನೇ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ನೋಡಿದ್ರೆ ಮಕ್ಕಳಿಗೆ ಇಷ್ಟ ಆಗದೆ ಇರುತ್ತಾ? ಚಳಿನೋ ಬೇಸಿಗೆ ಕಾಲನೋ ಏನೇ ಇದ್ರೂ ಸರಿ, ಐಸ್ ಕ್ರೀಮ್ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ? ವಾವ್, ವೆನಿಲಾ ಐಸ್ ಕ್ರೀಮ್ ವಿತ್ ಚಾಕ್ಲೇಟ್ ಸಿರಪ್ ಸೂಪರ್ ಆಗಿರುತ್ತೆ. ಅಮ್ಮ, ನಾನು ಐಸ್ ಕ್ರೀಮ್ ತಗೊಳ್ತೀನಿ. ನಾನು ಕೂಡ, ನನಗೂ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಚಿಚ್ಚು ಆಂಟಿ, ತುಂಬಾ ಥ್ಯಾಂಕ್ಸ್. ಅಯ್ಯೋ ಬೇಡ ಬನ್ನು, ಈ ಕ್ಲೈಮೇಟಲ್ಲಿ ಜ್ಯೂಸ್ ಕುಡ್ದು ಇವಾಗ ಐಸ್ ಕ್ರೀಮ್ ಕುಡಿದ್ರೆ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ ಕಣೋ.
ಹೌದ್ ಬುಜ್ಜಿ, ಐಸ್ ಕ್ರೀಮ್ ತಿನ್ಬೇಡ, ಕೋಲ್ಡ್ ಆಗುತ್ತೆ. ಅರೆ ಏನ್ ಟುನಿ, ಮಕ್ಕಳು ಆಸೆ ಪಡ್ತಾ ಇದ್ದಾರೆ, ಕೋಲ್ಡ್ ಆಗಲ್ಲ. ಅದು ನಾನು ಹೊರಗಡೆಯಿಂದ ತಗೊಂಡ್ ಬಂದಿದ್ದಲ್ಲ, ಮನೆಯಲ್ಲೇ ಮಾಡಿದ್ದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತಿನ್ನಿ ಮಕ್ಳೇ ನೀವು. ಅಮ್ಮ ಬೇಡ ಅಂದ್ರೂ ಕೂಡ ನಾವು ತಿಂದೇ ತಿಂತೀವಿ, ನಮ್ಗಷ್ಟಿಷ್ಟ. ಹಾಗಂತ ಹೇಳಿ ಬನ್ನು ಒಂದು ಕಪ್ ಐಸ್ ಕ್ರೀಮ್ ತಗೊಂಡು ತಿಂದ. ನನಗೂ ಕೂಡ. ಹಾಗಂತ ಹೇಳಿ ಬುಜ್ಜಿ ಕೂಡ ಇನ್ನೊಂದು ಕಪ್ ಐಸ್ ಕ್ರೀಮ್ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ಲು. ಆದ್ರೆ ನೋಡಿ ಅವ್ರ ತಾಯಿಯಂದ್ರು ಹೆದರ್ತಾ ಇದ್ರು. ಅವ್ರು ತಿನ್ನೋದನ್ನ ನೋಡಿ ಟೆಂಪ್ಟ್ ಆಗಿ ಚಿನ್ನಕ್ಕಾಗಿ ಕೂಡ ತಕ್ಷಣ ಒಂದು ಕಪ್ ಐಸ್ ಕ್ರೀಮ್ ತಗೊಂಡು ತಿನ್ನಕ್ಕೆ ಶುರು ಮಾಡ್ದ. ಆವಾಗ ಚಿಚ್ಚು ಮನ್ಸಲ್ಲಿ ತಿನ್ನಿ ತಿನ್ನಿ, ನಾಳೆ ಗೊತ್ತಾಗುತ್ತೆ ಹಾಗಂತ ಅನ್ಕೊಂಡ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಊರಿನಲ್ಲಿ ಕೋಳಿ ಕೂಗುವ ಶಬ್ದ ಕೇಳಿಸದೆ ಬೇರೆ ಶಬ್ದ ಕೇಳಿಸ್ತಿತ್ತು. ಹಚ್ ಹಚ್ ಛ್ ಹಚ್ ಹಾಗಂತ ಎಲ್ಲರ ಮನೆಯಿಂದಾನೂ ಶಬ್ದ ಕೇಳಿಸ್ತಾ ಇತ್ತು. ಆವಾಗ ಚೋಟುಗೆ ಮುಖ ಎಲ್ಲಾನು ಕೆಂಪಾಗಿತ್ತು. ಅಯ್ಯೋ, ಈ ಚಿಚ್ಚೆಯಿಂದ ನನ್ ಮೂಗೆಲ್ಲಾನು ಕೆಂಪಾಗ್ಬಿಟ್ಟಿದೆ. ಅವಳು ಬನ್ನು ಹತ್ರ ಹೋಗಿ, ಬನ್ನು ಎದ್ದೇಳೋ, ಸ್ಕೂಲಿಗೆ ಲೇಟ್ ಆಗ್ತಿದೆ. ಪಾಪ ಬನ್ನುಗೆ ಗಂಟ್ಲು ಕಟ್ಕೊಂಡಿತ್ತು, ಅವನಿಂದ ಮಾತಾಡಕ್ಕಾಗ್ತಿತ್ತಿಲ್ಲ. ಅಮ್ಮ, ನನ್ನಿಂದ ಮಾತಾಡಕ್ಕಾಗ್ತಿಲ್ಲ ಅಮ್ಮ, ಗಂಟ್ಲು ಉರಿತಾ ಇದೆ, ಒಣಗೋಗಿದೆ. ಐಸ್ ಕ್ರೀಮ್ ತಿನ್ನುವಾಗ ಚೆನ್ನಾಗಿತ್ತಾದ್ರೆ ಇವಾಗ ಕಷ್ಟ ಆಗ್ತಾ ಇದೆ ಅಮ್ಮ. ಹಾಗಂತ ಅವ್ನು ಹೇಳ್ತಾ ಇದ್ದಾಗ ಈ ಕಡೆ ಟುನಿ ಮನೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಈ ಚಿಚಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಈ ವಿಂಟರ್ ಟೈಮಲ್ಲಿ ಯಾರಾದ್ರೂ ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ನ ತಿನ್ನಕ್ಕೆ ಕೊಡ್ತಾರಾ? ಬುಜ್ಜಿ, ನಿನಗೆ ಹೇಗಮ್ಮ ಇದೆ? ಅಮ್ಮ, ನನಗೆ ಜ್ವರ ಹೊಡಿತಾ ಇದೆ. ಐಸ್ ಕ್ರೀಮ್ ತಿನ್ನುವಾಗ ಚೆನ್ನಾಗಿತ್ತು, ಆದ್ರೆ ಇವಾಗ ನರ್ಕ ಅನುಭವಿಸ್ತಿದ್ದೀನಿ ಹಾಗಂತ ಹೇಳ್ತಾ ಇದ್ಲು. ಆ ದಿನ 10 ಗಂಟೆಗೆ ಬನ್ನು ಹಾಗೂ ಬುಜ್ಜಿ ಇಬ್ರು ಕೂಡ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾಗ ಹೋಗೋ ದಾರಿಯಲ್ಲಿ ಚಿಚುಕಾಗೆ ಏನು ಗೊತ್ತಿಲ್ಲದೆ ಇರುವ ತರ ತುಂಬಾ ಫ್ರೆಶ್ ಆಗಿ ಮಕ್ಳು ಮುಂದ್ಗಡೆ ಬಂದು ನಿಂತ್ಕೊಂಡಿದ್ಲು. ಏನ್ ಮಕ್ಳೇ, ನೋಡಕ್ಕೆ ಸ್ವಲ್ಪ ಡಲ್ ಆಗಿದ್ದೀರಾ? ನೆನ್ನೆ ಪಾರ್ಟಿ ಚೆನ್ನಾಗಿತ್ತಲ್ವಾ? ಇವತ್ ಕೂಡ ಅದೇ ರೀತಿ ಗುಲ್ಫಿ ಪಾರ್ಟಿ ಮಾಡೋಣವಾ ಹಾಗಂತ ಹೇಳಿದಾಗ ಮಕ್ಳಿಬ್ರು ಶಾಕ್ ಆದ್ರು. ಅದ್ರಲ್ಲೂ ಬನ್ನುಗೆ ಚಿಚುಕಾಗೆಯ ಮೇಲೆ ತುಂಬಾನು ಕೋಪ ಹೆಚ್ಚಾಯ್ತು. ಅವನಿಗೆ ಮಾತಾಡಕ್ಕಾಗಿಲ್ಲ ಅಂದ್ರೂ ಕೂಡ ಅವನು ತುಂಬಾನೇ ಕಷ್ಟಪಟ್ಟು ಮಾತಾಡ್ದ. ಚಿಚ್ಚು ಆಂಟಿ, ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಈ ಕ್ಲೈಮೇಟ್ ಅಲ್ಲೇ ಐಸ್ ಕ್ರೀಮ್ ಕೊಡ್ಬಾರ್ದು, ಕೂಲ್ ಡ್ರಿಂಕ್ ಕೊಡ್ಬಾರ್ದು ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತಿದ್ದು ನಮ್ಮೆಲ್ರಿಗೂ ಕೊಟ್ಟು ಇವಾಗ ನಮ್ಗೆ ಹುಷಾರಿಲ್ಲ. ಅದಕ್ಕೆ ನಾನು ಬುಜ್ಜಿ ಇಬ್ರು ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಹೌದು ಆಂಟಿ, ನಮ್ಮ ಮೇಲೆ ನಿಮ್ಗೆ ಏನ್ ಕೋಪ? ಯಾಕೆ ಈ ರೀತಿ ಮಾಡಿದ್ರಿ? ನಾವು ಕೂಡ ನಿಮ್ಮ ಮಕ್ಳು ತರ ತಾನೆ, ಈ ರೀತಿ ಮಾಡ್ಬೋದಾ? ಅಲ್ಲೋದ್ರೆ ಸೂಜಿ ಹಾಕ್ತಾರೆ, ಟ್ಯಾಬ್ಲೆಟ್ ಬೇರೆ ಕೊಡ್ತಾರೆ ಗೊತ್ತಾ? ಆವಾಗ ಚಿಚುಕಾಗಿ ಮನ್ಸಲ್ಲಿ ಸಂತೋಷದಿಂದ ಹೊರಗಡೆ ಮಾತ್ರ, ಅಯ್ಯೋ ಮಕ್ಳೇ, ನಿಮ್ಗೆ ಟ್ರೆಂಡಿಗೆ ಗೊತ್ತಿಲ್ವಾ? ಕೋಲ್ಡನ್ನ ಕೋಲ್ಡಿಂದ ತೆಗಿಬೇಕು ಅನ್ನೋದೇ ಇವಾಗ ಟ್ರೆಂಡಿಂಗು. ಅದಕ್ಕೆ ನಿಮಗೆ ಚಿಲ್ಲಂತಿರುವ ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ ಕೊಟ್ಟೆ. ಅದನ್ನ ತಿಂದಿದ್ರಿಂದ ನಿಮ್ ಬಾಡಿ ಹೀಟ್ ಆಗಿ ಕೆಟ್ಟ ನೀರೆಲ್ಲ ಹೊರಗಡೆ ಬರುತ್ತೆ. ಅದಕ್ಕೆ ನಿಮ್ಗೆ ಕೋಲ್ಡ್ ಆಗಿರೋ ತರ ಅನಿಸ್ತಾ ಇದೆ. ಇದು ಆರೋಗ್ಯಕ್ಕೆ ಒಳ್ಳೇದೇ. ಏನು ಕೆಟ್ಟ ನೀರಾ? ಕೆಟ್ಟ ನೀರು ಹೊರಗಡೆ ಬರೋದಾದ್ರೂ ಕೂಡ ಅದು ನನ್ನ ಬಾಡಿ ಒಳಗಡೆ ಇರೋದು. ಅದು ನನ್ನನ್ನು ಕೇಳಿ ಬರಬೇಕು, ನೀವು ಹೇಳಿ ಬರಬಾರ್ದು. ಇವಾಗ ಅಲ್ಲೋಗಿ ಸೂಜಿ ಹಾಕೊಳ್ಬೇಕು ಅಂತ ಅಂದ್ಕೊಂಡ್ರೇನೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ಸೂಜಿ ಯಾಕೆ ಹಾಕೊಳ್ತೀರಾ? ನನ್ನ ಹತ್ರ ಬೇರೆ ಒಂದು ಐಡಿಯಾ ಇದೆ. ನೀವು ಮನೆಗೆ ಹೋಗಿ ಒಂದು ದೊಡ್ಡ ಬಕೆಟಲ್ಲಿ ಐಸ್ ವಾಟರ್ ಒಯ್ದು ಅದರಲ್ಲಿ ಐಸ್ ಕ್ಯೂಬ್ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡಿರಿ. ಆವಾಗ ನಿಮಗೆ ಬೇಗ ಮೈ ಬಿಸಿ ಎಲ್ಲ ಹೋಗ್ಬಿಡುತ್ತೆ, ಜ್ವರನೂ ಬೇಗ ಕ್ಲಿಯರ್ ಆಗುತ್ತೆ ಹಾಗಂತ ಹೇಳಿದಾಗ ಪಾಪ, ಏನು ಐಸ್ ಬಾತ್ ಮಾಡಕ್ಕೆ ಹೇಳ್ತಾ ಇದ್ದೀರಾ? ನಮ್ಮನ್ನ ಸಾಯಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಈ ಪ್ರಯೋಗನ ಎಲ್ಲ ನಿಮ್ಮ ಮಗ ಚಿನ್ನ ಜೊತೆ ಮಾಡೋದ್ ನೀವು ಹಾಗಂತ ಹೇಳಿದಾಗ ಬನ್ನು ಕೂಡ ತುಂಬಾನೇ ಕೋಪದಿಂದ, ಬುಜ್ಜಿ ಬಾ, ಇವ್ರತ್ರ ಏನ್ ಮಾತು ನಮ್ಗೆ? ನಮ್ಮನ್ನ ಸಾಯಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿನೇ ಇಲ್ಲಿಗೆ ಬಂದಿದ್ದಾರೋ ಏನೋ, ನನ್ನಿಂದ ಮಾತಾಡೋಕ್ಕೂ ಕೂಡ ಆಗ್ತಾನೆ ಇಲ್ಲ ಹಾಗಂತ ಹೇಳಿ ಪಾಪ ಬನ್ನು ಗಂಟ್ಲು ಸರಿ ಮಾಡ್ಕೊಂಡು, ಆಂಟಿ, ನಾನು ಸೂಪರ್ ಸಿಂಗರ್ ಆಗ್ಬೇಕಾಗಿರೋ ಹುಡುಗ. ನನ್ನ ವಾಯ್ಸ್ನ ಈ ರೀತಿ ಹಾಳು ಮಾಡಿದ್ರಲ್ವಾ, ಒಂದಿನ ನನಗೂ ಚಾನ್ಸ್ ಸಿಗುತ್ತೆ. ಅಯ್ಯೋ ಬನ್ನು, ನಿನ್ನ ಗಂಟ್ಲಲ್ಲಿ ಇವಾಗ ಬೇಸ್ ಜಾಸ್ತಿ ಆಗಿದೆ ಕಣೋ. ನೀನು ರ್ಯಾಪ್ ಸಾಂಗ್ ಹಾಡು, ಇದು ನಾನು ನಿನಗೆ ಕೊಟ್ಟಿರುವ ವರ. ನನಗೆ ನೀನು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಅಲ್ಲ, ನಿಮ್ಮ ಹತ್ರ ನಾವು ಸಾರಿ ಕೇಳಬೇಕು. ಟ್ರೀಟ್ ಕೊಡಿ ಅಂತ ಕೇಳಿದ್ದಕ್ಕೆ ಇನ್ನು ಮುಂದೆ ಟ್ರೀಟೇ ಕೇಳಲ್ಲ. ಬನ್ನು ಬಾರೋ, ಹಾಸ್ಪಿಟ್ಲು ಮುಚ್ತಾರೆ ಏನೋ, ನಾವು ಹೋಗ್ಬಿಡೋಣ. ಹೌದೌದು, ಇವ್ರ ಜೊತೆ ಮಾತಾಡ್ತಾ ಇದ್ರೆ ಗಂಟ್ಲು ಉರಿತಾ ಇದೆ. ಇಲ್ಲಿ ನೋಡಿ ಚಿಚ್ಚು ಆಂಟಿ, ಇನ್ನೊಂದ್ಸಲ ನಿಮ್ಮ ಹತ್ರ ನಾವು ಟ್ರೀಟ್ ಕೇಳಲ್ಲ, ಪಾರ್ಟಿ ಕೇಳಲ್ಲ, ನಮ್ಮನ್ನ ಬಿಟ್ಬಿಡಿ. ಅಯ್ಯೋ, ಏನಪ್ಪ ಈ ರೀತಿ ಮಾತಾಡ್ತಾ ಇದ್ದೀರಾ? ಬೇಜಾರಾಯ್ತಾ? ಮಕ್ಕಳೆಲ್ಲರೂ ಬೇರೆ ದಾರಿ ಇಲ್ಲದೆ ಅಲ್ಲಿಂದ ಹಾಸ್ಪಿಟಲ್ಗೆ ಹೋದ್ರು. ಈ ಕಡೆ ಚಿಚುಕಾಗೆ ಮಾತ್ರ ಸೇಡ್ ತೀರ್ಸ್ಕೊಂಡೆ ಇವ್ರಿಗೆ ಒಳ್ಳೆ ಪಾಠ ಕಲಿಸ್ಕೊಟ್ಟೆ ಅನ್ನುವ ಸಂತೋಷದಿಂದ ಅಲ್ಲಿಂದ ಮನೆಗೆ ಹೋದ್ಲು. ಫ್ರೀಯಾಗಿ ಸಿಕ್ಕಿದ್ರೆ ಏನ್ ಬೇಕಾದ್ರೂ ತಿನ್ಬೇಕು ಅಂತ ಮಕ್ಕಳು ಅಂದ್ಕೊಳ್ವಾಗ ಅವರು ಇದೇ ರೀತಿ ಕಷ್ಟಪಡ್ಬೇಕಾಗುತ್ತೆ.
ಯಾವ ಕಾಲದಲ್ಲಿ ಯಾವ ತಿಂಡಿ ತಿನ್ಬೇಕೋ ಆ ಕಾಲದಲ್ಲಿ ಅದನ್ನೇ ತಿನ್ಬೇಕು. ಕಾಲ ಬದಲಾಗಿ ತಿಂದ್ರೆ ಆಮೇಲೆ ಹಾಸ್ಪಿಟಲ್ಗೆನೆ ಹೋಗ್ಬೇಕಾಗುತ್ತೆ. ಚಿಚು ಅವ್ರ ಮೇಲೆ ಸೇಡು ತೀರಿಸ್ಕೊಂಡ್ಲು. ಮಕ್ಳೆಲ್ರು ಇದರಿಂದ ಪಾಠ ಕಲ್ತ್ಕೊಂಡ್ರು. ಯಾವ ಕಾಲದಲ್ಲಿ ಯಾವ ಆಹಾರ ತಿನ್ಬೇಕೋ ಆ ಕಾಲದಲ್ಲಿ ಆ ಆಹಾರ ತಿನ್ನದೆ ಬೇರೆ ತಿಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ.